ಮಾತಾಡೋಕ್ಕಾಗಲ್ಲ ಬಿಕಾಸ್ ಮನೇಲಿ ಇನ್ನೂ ಎಲ್ಲ ಮಲಗಿದ್ದಾರೆ. ಇವಾಗ ಎದ್ದಿನ ಟೈಮ್, ಇವಾಗೆಲ್ಲ ನಾನು ಎದ್ದು ಆಲ್ರೆಡಿ ಮನೆ ಒರೆಸಿದ್ದೀನಿ. ಮನೆ ಒರೆಸಿ ಇನ್ನೇನು ಮಾಡಿ ಅಷ್ಟೇ. 2 o'clock ಎದ್ದೆ. 12 o'clock ಮಲಗಿದ್ದು 2 o'clock ಎದ್ದಿದ್ದು. 2 hours ನಿದ್ದೆ ಅಷ್ಟೇ. ಸೊ ಅಮ್ಮ ಕೆಳಗಡೆ ತೊಳಿತಿದ್ದಾರೆ, ಬನ್ನಿ ನೋಡೋಣ ಅಮ್ಮ ಏನು ಮಾಡ್ತಿದ್ದಾರೆ ಅಂತ. ಸೊ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫುಲ್ ತೊಳೆದು ನೀಟ್ ಮಾಡಿ ನಾನು ಮಲ್ಕೋತೀನಿ ಅಂದರು. ನಮ್ಮಮ್ಮ ಪಾಪ ಹೋಗಿ ಮಲ್ಕೊಬಿಟ್ಟಿತ್ತು. 2 ಗಂಟೆಗೆ ಎದ್ದೇಳ್ಬಿಡ್ತೀನಿ ನಾನು ಅಂತಂದ್ಬಿಟ್ಟು ಹೋಗಿ ನಿದ್ದೆ ಹೊಡಿತಾ ಇತ್ತು. ಸೊ ಅಮ್ಮ ಆಚೆ ಎಲ್ಲ ಇಲ್ಲಿ ಬೀನ್ ಬ್ಯಾಗ್ ಇತ್ತು. ಸೊ ನೈಟು 2 o'clock ಎದ್ದಿದ್ವಲ್ಲ. ಸೊ ಆವಾಗಲೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೋ. ಎಲ್ಲ ಅಮ್ಮನೂ ಸ್ನಾನ ಮಾಡಿದರು, ನಾನು ಸ್ನಾನ ಮಾಡಿ ಇಷ್ಟಾಗಲೇ 3 o'clock ಹೋಗಿತ್ತು. ಬೇಗ ಪೂಜೆ ಮಾಡಬೇಕು ಅಂತೇಳಿ ಅಮ್ಮನೂ ಸೀರೆ ಅಂದರೆ ಲಕ್ಷ್ಮಿಗೆ ಸೀರೆ ಉಡ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಎಲ್ಲರ ಮನೇಲೂ ಹೇಗೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಬಟ್ ನಮ್ಮಮ್ಮಂಗೆ ಆಗಲಿ ನನಗೆ ಆಗಲಿ ಎಷ್ಟು ಗೊತ್ತಿದ್ದೋ ಅಷ್ಟರಲ್ಲೇ ಮಾಡಿದ್ದೀವಿ. ಸೊ ಯಾರು ಏನು ಅಂದ್ಕೋಬೇಡಿ. ಸೊ ಎಷ್ಟು ಗೊತ್ತಿದ್ದೋ ಅಷ್ಟು, ನಮಗೆ ಹೇಗೆ ಏನು ಮಾಡಬೇಕು ಅಂತ ಗೊತ್ತಿದ್ದೋ ಅಷ್ಟನ್ನು ಮಾಡಿದ್ದೀವಿ. ಸೊ ಅದರಲ್ಲಿ ಸಣ್ಣ ಪುಟ್ಟ ತಪ್ಪು ನಿಮ್ಗೇನಾರ ಗೊತ್ತಾದರೆ ಅದನ್ನು ಕ್ಷಮಿಸಿ. ಸೊ ಅಮ್ಮ 5 yearsಯಿಂದ ಮಾಡ್ತಾಯಿದ್ದಾರೆ ಈ ಹಬ್ಬನ. 5 yearsಯಿಂದ 2 years ನಮ್ಮ ದೇವ್ರ ಮನೆಯಲ್ಲೇ ಕೂರಿಸಿದ್ದು, ಇನ್ನು 3 years ಆಚೆ ಕೂರಿಸ್ತಾ ಇದ್ದೀವಿ. ಅದು ಒಂಥರ ಖುಷಿ ಕೊಡುತ್ತೆ. ಅಮ್ಮಗೆ ಸಿಕ್ಕಾಪಟ್ಟೆ ಇಷ್ಟ ಈ ಹಬ್ಬ ಅಂದರೆ, ಮಮ್ಮಿಗೆ ಸಿಕ್ಕಾಪಟ್ಟೆ ಇಷ್ಟ. ಕಾಸಿಲ್ಲ ಅಂತಂದರು ಅದೇನೋ ಲಕ್ಷ್ಮೀನೇ ಈ ಹಬ್ಬ ಮಾಡಿ ಅಂಥೇಳಿ ಹೇಗೋ ಗೊತ್ತಿಲ್ಲದೆ ಹಾಗೆ ನಮ್ಮ ಮನೆಗೆ ದುಡ್ಡು ಬಂದು ಲಕ್ಷ್ಮೀ ಹಬ್ಬ ಮಾಡೇ ಮಾಡ್ತೀವಿ. ಸೊ ಅದೊಂದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ. ಈ ಹಬ್ಬ ಅಪ್ಪಂಗೆ ಇಷ್ಟ ಆಗಲ್ಲ. ಅಪ್ಪಂಗೆ ಅಮೌಂಟ್ ಪ್ರಾಬ್ಲಮ್ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ. ಸೊ ಅಪ್ಪಂಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಮಮ್ಮಿಗೆ, ನನಗೆ ಆಗಲಿ ಅಣ್ಣನಿಗೆ ಆಗಲಿ ಸಿಕ್ಕಾಪಟ್ಟೆ ಇಷ್ಟ ಈ ಹಬ್ಬ. ಸೊ 3 o'clock ಆಗಿದ್ದರಿಂದ ಬೇಗ ಸೀರೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೋ. ಬಟ್ ಆ ಸೀರೆನೇ ನೀಟಾಗಿ ಬರ್ತಾ ಇರಲಿಲ್ಲ. ಸೊ ಹಂಗೋ ಹಿಂಗೋ ಮಾಡಿ ಮಮ್ಮಿ ಉಡಿಸ್ತಾ ಇದ್ದಂದರೆ ನೆರಿಗೆ ಮಾಡ್ಕೊತಾ ಇದ್ರು. ಸೊ ನೀವು ನೋಡ್ಬೋದು ಸೀರೆ ಉಡ್ಸೋದು ನಿಜವಾಗ್ಲೂ ಎಷ್ಟು ಕಷ್ಟ ಅಂದರೆ, ಇಷ್ಟು ವರ್ಷ ನಾನು ಮಲ್ಕೊಬಿಡ್ತಿದ್ದೆ. ಅಂದರೆ ಅಮ್ಮ ಸ್ಯಾರಿ ಉಡ್ಸ್ಬೇಕಾದ್ರೆ ನಾನು ಇರ್ತಾ ಇರಲಿಲ್ಲ. ಅಮ್ಮ ಸೀರೆ ಎಲ್ಲ ಉಡಿಸಿ ನನ್ನನ್ನು ಆಮೇಲೆ ಸ್ನಾನ ಮಾಡಿದೋಳು ಅಂತೇಳಿ ಆಮೇಲೆ ಎಬ್ಬಿಸ್ತಾಯಿದ್ರು. ಸೊ ಈ ಇಯರು ನಾನು ವ್ಲಾಗ್ ಮಾಡಬೇಕು ಅಂತಲೇ ನಾನೇ ಫಸ್ಟ್ ಎದ್ದು ವ್ಲಾಗ್ ಮಾಡೋಕ್ಕೆ ಅಂದರೆ ರೆಡಿ ಮಾಡ್ಕೊತಾ ಇದ್ದೆ. ಬಟ್ ಸೀರೆ ಉಡ್ಸೋದು ಸೀರಿಯಸ್ಲಿ ಎಷ್ಟು ಕಷ್ಟ ಆಗುತ್ತೋ. ಅದು ನಮಗೆ ಉಟ್ಕೊಳ್ಳೋದ್ಕಿಂತ ದೇವ್ರಿಗೆ ಉಡ್ಸೋದು, ಅದು ನೀಟಾಗಿ ಬರಬೇಕು ಅಂಥೇಳಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಉಡ್ಸೋದನ್ನ, ಅದು ಫೈನಲ್ಲಾಗಿ ಒಂದು ಲುಕ್ ಬರುತ್ತಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಸೊ 2-3 ಥರ ಅಮ್ಮ ಯಾವುದೋ ಬೇರೆ ಥರ ಉಡ್ಸೋಣ ಅಂತ ಹೋದರು. ಬಟ್ ಅಲ್ಲಾಗಿದ್ದು ನಾವು ಫಸ್ಟ್ ಇಯರ್ ಹೆಂಗೆ ಕೂರಿಸ್ತೀವ ಗೈಸ್, ಅದೇ ಥರ ಫೈನಲ್ ಇಯರ್ ಅಂದರೆ ನಾವು ಫಸ್ಟ್ ಹೆಂಗೆ ಮಾಡ್ಕೊಬರ್ತೀವೋ ಅದು ನೆಕ್ಸ್ಟ್ ಇಯರ್ಗೂ ಹಾಗೆ ಬರುತ್ತೆ. ಸೊ ನೆಕ್ಸ್ಟ್ ಇಯರ್ಗೂ ಹಾಗೆ ಬರೋದ್ರಿಂದ ಅದು ಕಂಟಿನ್ಯೂಸ್ ಆಗ್ತಾಯಿದೆ ನೋಡಿ. ಇನ್ನೊಂದು ಸತ ನಮ್ಮ ಅಮ್ಮ ನೆರಿಗೆ ಮಾಡ್ಕೊತಾ ಇದ್ದಾರೆ. ಅದು ಆಗಲೇ ಇಲ್ಲ. ಎಷ್ಟೇ ಅಂದರೆ ನಮ್ಮ ಅಮ್ಮ ಡಿಫ್ರೆಂಟಾಗಿ ಮಾಡೋಣ ಅಂತ ಹೋದರು. ಬಟ್ ಅದು ಡಿಫ್ರೆಂಟ್ ಆಗಲಿಲ್ಲ. ನಾವು ಫಸ್ಟ್ ಹೆಂಗೆ ಉಡಿಸ್ತಿದ್ವೋ ಅದು ಇವಾಗಲೂ ಹಂಗೆ ಉಡಿಸ್ಬೇಕು. ಸೊ ಹಂಗೆ ಅದೇ ಥರ ಉಡ್ಸೋಣ ಅಂಥೇಳಿ ಮತ್ತೆ ಅಮ್ಮ ಅದನ್ನೆಲ್ಲ ಅದು ಮತ್ತೆ ತೆಗೆದು ಮತ್ತೆ ಫಸ್ಟಿಗೆ ನಾವು ಹೆಂಗೆ ಉಡಿಸ್ತಿದ್ವೋ ಅದೇ ಥರ ರೆಡಿ ಮಾಡ್ಕೊತಾ ಇದ್ರು.
ಹಿಂಗೋ ಮಾಡಿ ಹೆಂಗೋ ಸೀರೆ ಅಂತೂ ಉಡಿಸ್ತೋ. ಸೊ ಆಗಲೇ ಸೀರೆ ಉಡಿಸೋ ಅಷ್ಟರಲ್ಲೇ 3:30 ಆಗೋಗಿತ್ತು. ಸೊ ನಾವು 5:30 6 ಅಷ್ಟರಲ್ಲಿ ಪೂಜೆ ಮುಗಿಬೇಕು ಅಂತಿದ್ದಿದ್ದು. ಸೊ ಸೀರೆ ಉಡಿಸಿ ಆಮೇಲಿಂದ ಗಂಗೆ ಪೂಜೆ ಮಾಡಿ ಮಮ್ಮಿ ಕಳಸದ ಮೇಲೆ ಕೂರಿಸೋ ನೀರಿಗೆ ಪೂಜೆ ಎಲ್ಲ ಮುಗಿಸಿ ಆ ಕಳಸ ತೊಗೊಂಡೋಗಿಟ್ಟು ಅದಕ್ಕೆ ಅಲಂಕಾರ ಮಾಡಿ ಅದ್ರ ಮುಂದೆ ಹಣ್ಣು ತಿಂಡಿಗಳೆಲ್ಲ ಇಡಬೇಕು. ಸೊ ಸೀರೆ ಉಡಿಸಿ ಅಲ್ಲಿ ಕಳಸ ಎಲ್ಲ ರೆಡಿ ಮಾಡ್ದೋ. ಬಟ್ ಸೀರೆದು ಮಾಮೂಲಿ ಸೆರಗು ಹೇಗೆ ಮಾಡಬೇಕು ಅಂತ ನಮ್ಮ ಮಮ್ಮಿಗೂ ಫುಲ್ ಕನ್ಫ್ಯೂಷನ್ನು ಆಗ್ತಾಯಿತ್ತು. ಬಟ್ ಹಂಗೆ ಉಡಿಸಿದ್ದು ನಾವು. To see you cry, I never listen to your tears and praise. Oh no, I never stop to see you try. I never listen to the words you say. Oh no, I never look your eyes of sorrow. I never listen to your cries of pain. You get the love and I don't care. I'm sometimes foolish and so vain. Oh no, I never told you that I love you, when all you did you took from me. But honey, if you ever leave me, I'll never make it up, okay? Oh no, oh no. Oh no. Oh
ಸೊ ಎಸ್ ಗೈಸ್, ಫೈನಲಿ ನಮ್ಮ ಮನೆಯ ಲಕ್ಷ್ಮಿ ರೆಡಿ ಆಯಿತು. ರೆಡಿ ಆಗಿ ಅದನ್ನು ಇನ್ನೂ ಪ್ರಿಪ್ರೇಷನ್ ಇತ್ತು ಗೈಸ್. ಎಲ್ಲ ಫುಲ್ ರೆಡಿ ಆಯಿತು. ಆಲ್ಮೋಸ್ಟ್ 5:30 6 o'clock ಅಷ್ಟರಲ್ಲಿ ನಮ್ಮ ಮನೆ ಪೂಜೆ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂತು. ನಿಜ ಹೇಳಬೇಕು ಅಂದರೆ ನಾವು ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು. ಸೀರೆ ಬೇರೆ ಥರ ಉಡಿಸ್ಬೇಕು ಆ್ಯಂಡ್ ಡೆಕೋರೇಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡು ಮಾಡಿದ್ದು. ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ನಿಜ ಸಖತ್ತಾಗಿ ಬಂದಿತ್ತು. ಅಮ್ಮಂಗೂ ಫುಲ್ ಖುಷಿ ಆಯಿತು ಆ್ಯಂಡ್ ನಮ್ಮ ಮನಸ್ಸಿಗೂ ತುಂಬ ತೃಪ್ತಿ ಆಗೋ ಥರ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಹೇ ಗೈಸ್, ವೆಲ್ಕಮ್. ಮತ್ತು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2 ಗಂಟೆಗೆ ಎದ್ದಿದ್ದು. 2 ಗಂಟೆಗೆ ಎದ್ದು ಫುಲ್ ಇವಾಗಿಷ್ಟು 6:30 ಅಷ್ಟರಲ್ಲಿ ಪೂಜೆ ಕಂಪ್ಲೀಟಾಗಿ ಮುಗಿದಿದೆ. ನಮ್ಮಮ್ಮ ಇನ್ನೂ ಪೂಜೆ ಮಾಡ್ತಾನೇ ಇದ್ದಾರೆ. ನಮ್ಮಮ್ಮಂಗೆ ಇಡೀ ದಿನ ಕೊಟ್ಟರು ಮಾಡ್ತಾನೇ ಇರ್ತಾರೆ. ಇರಿ ನಮ್ಮ ಮನೆ ಲಕ್ಷ್ಮಿ ತೋರಿಸ್ತೀನಿ ನಿಮಗೆ. ಅದಕ್ಕೆ ಮುಂಚೆ ನಮ್ಮಮ್ಮ ಏನು ಮಾಡ್ತಾಯಿತ್ತು ನೋಡೋಣ ಬನ್ನಿ. ಗುಪ್ಪದ ಬತ್ತಿ ಹಚ್ಚಿ ಮನೆಯೆಲ್ಲ ಘಮ ಘಮ ಮಾಡ್ತಾಯಿದ್ದಾರೆ. ನನಗೆ ನನಗೆ ನಿದ್ದೆ ಬರ್ತೈತೆ ಅಂತಂದರೆ ಗೈಸ್, ಯಾಕೆ ಹೇಳ್ತೀರಾ? ಮಲಗಿದ್ದು 12 ಗಂಟೆ, ಎದ್ದಿದ್ದು 2 ಗಂಟೆ. 2 ಅವರ್ ನಿದ್ದೆ. 2 ಅವರ್ ನಿದ್ದೆ ನನಗೆ ಯಾವ್ಯಾವ ಮೂಲೆಗೂ ಸಾಲಲ್ಲ. ಬಿಕಾಸ್ ಐ ಆಮ್ ಅ ಸ್ಲೀಪಿ ಪರ್ಸನ್. ಸಿಕ್ಕಾಪಟ್ಟೆ ನಿದ್ದೆ ಪೋತಿ ನಾನು. ನಮ್ಮ ಮನೆ ಲಕ್ಷ್ಮಿ ತೋರಿಸ್ತೀನಿ ಬನ್ನಿ. ಸಕ್ಕತ್ತಾಗಿ ಬಂದಿದೆ. ಅದು ಖುಷಿ ಇದೆ, ಬಟ್ ನಿದ್ದೆನೂ ಅಷ್ಟೇ ಇದೆ. ಸೊ ಯಾವುದೋ ಒಂದು ಫ್ರಾಕ್ ಇತ್ತು, ಹಾಕ್ಕೊಂಡಿದ್ದೀನಿ. ಮೊಮ್ಮ ಸೀರೆ ಉಟ್ಕೊಂಡಿದ್ದಾರೆ. ಈ ಹಬ್ಬದಲ್ಲಿ ಏನಾರ ನಾನು ಏನಂದರೆ ಜೀನ್ಸ್ ಹಾಕ್ಕೊಬಿಟ್ರೆ ನನಗೆ ಹೊಡಿತಾರೆ ಅಷ್ಟೇ. ಸೊ ಅದಕ್ಕೆ ಫ್ರಾಕ್ ಹಾಕ್ಕೊಂಡು ಏನೂ ಹಾಕಿಲ್ಲ ಮಕ್ಕೆ. ನಾನು ಸ್ನಾನ ಮಾಡಿ ಕ್ಲಿಪ್ ಹಾಕ್ಕೊಂಡು ಡ್ರೆಸ್ನ ತಗೊಂಡು ಕೂತಿದ್ದೀನಿ. ಬನ್ನಿ ನಮ್ಮ ಲಕ್ಷ್ಮಿ ತೋರಿಸ್ತೀನಿ ನಿಮಗೆ. ದೃಷ್ಟಿ ಹಾಕ್ಬೇಡಿ ಆಯಿತಾ? ಆರಿಸೋದನ್ನು ಸೊ ಹೀಗೆ ಇದೆ ನಮ್ಮ ಮನೆಯ ಲಕ್ಷ್ಮಿ. ಹಿಂದೆ ಡೆಕೋರೇಟ್ ನಾನು ರಾತ್ರಿ ಮಾಡಿದ್ದು. ಈ ಸೀರೆ ಉಡ್ಸೋಕ್ಕೆ ನಮ್ಮಮ್ಮ ಸಾಹಸ ಪಟ್ಟವ್ರೆ. ಅದು ಇನ್ಯಾವುದೋ ಬೇರೆ ಥರ ಉಡ್ಸೋಣ ಅಂತ ಟ್ರೈ ಮಾಡಿದ್ರು. ಬಟ್ ಅದು ಫಸ್ಟ್ ವರ್ಷ ಯಾವ್ದು ಉಡ್ಸಿದ್ರೋ ಅದನ್ನೇ ಇಟ್ಕೊಬಿಟ್ಟವ್ರು. ಅದನ್ನು ಬಿಟ್ಟು ಮುಂದಕ್ಕೆ ಹೋಯ್ತಾಯಿಲ್ಲ ಅಲ್ಲ ಮಮ್ಮಿ? ಅದೊಂದೇ ಸೀರೆ ಉಡ್ಸೋಕ್ಕಾಗೋದು. ಬೇರೆ ಸೀರೆ ಉಡ್ಸೋಕ್ಕೆ ಟ್ರೈ ಮಾಡಿದ್ರು, ಬಟ್ ಅದು ಆಗೋದೇ ಇಲ್ಲ. ಸೊ ನೋಡ್ಕೊಂಡಿರ್ತಾರೆ, ಹಿಂಗೆ ಉಡಿಸ್ತೀನಿ ಅಂತ ಡಿಸೈಡ್ ಮಾಡ್ಕೋತಾರೆ. ಉಡಿಸಿ ಫಸ್ಟ್ ಟೈಮ್ ನೋಡ್ತಾರೆ ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೆ ಇದೇ ಉಡಿಸ್ತಾರೆ. ಇಷ್ಟೇ. ಇಲ್ಲಿ ಫ್ರೂಟ್ಸ್, ಹಣ್ಣು, ಮಡ್ಲಕ್ಕಿ ಆ್ಯಂಡ್ ಬಳೆ, ಎಲೆ, ಅಡಿಕೆ. ಇದು ನೋಡಿ ಕಾಮಾಕ್ಷಿ ದೀಪ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೈವೇದ್ಯಕ್ಕೆ ಹಾಲು ಮತ್ತು ಸಕ್ಕರೆ, ಕಡಲೆ ಇಟ್ಟಿದ್ದಾರೆ. ಅದು ಡ್ರೈ ಫ್ರೂಟ್ಸ್. ನಮ್ಮನೇಲಿ ಗೋಡಂಬಿ ತುಂಬ ಇದೆ ಅಂತ ನಮ್ಮಮ್ಮ ಒಂದು ತಟ್ಟೆ ಪೂರ್ತಿ ಗೋಡಂಬಿನೇ ಹಾಕವ್ರೆ. ಸೊ ನಮ್ಮ ಮನೆಯಲ್ಲಿ ದುಡ್ಡು ಇಲ್ಲದೆ ಇರೋ ಕಾರಣ ಚಿಕ್ಕ ತಟ್ಟೆ ದುಡ್ಡು ಇಟ್ಟಿದ್ದೀವಿ. ಸೊ ಹೊಗೆ ಹಾಕ್ಬಿಟ್ರು. ಸೊ ಇಷ್ಟೇ. ನನಗಂತೂ ಹೆವಿ ನಿದ್ದೆ ಬರ್ತಾಯಿದೆ.
ಐ ಡೋಂಟ್ ನೋ ಹೇಗಿರ್ತೀನಿ ಅಂತ. ಬಟ್ ನೋಡೋಣ. 2 ಗಂಟೆಗೆ ಇದ್ಬಿಟ್ಟು ನಮ್ಮಮ್ಮನೇ ಹೋಗಿ ತಗೊಂಡೈತೆ ಗೈಸ್. ನಮ್ಮಮ್ಮನೇ ಮಲ್ಕೊಂಡು ನಾನು ಎಲ್ಲಿ ಎದ್ದವರ ಅಂದ್ಕೊಂಡು ಅಲಾರಾಮ್ ಬಿಟ್ಕೋತಾನೆ ಇದೆ. 2 ಗಂಟೆಗೆ ಅಲಾರಾಮ್ ಬಿಟ್ಟಿದ್ದು. ನಾನು ಎದ್ದವರೇ ಅನಿಸುತ್ತೆ, ಎಲ್ಲೋ ಆಚೆ ಹೋಗಿ ತೊಳಿತವ್ರೇನೋ ಅಂದ್ಕೊಂಡು ಸುಮ್ಮನೆ ಮಲಗಿದ್ದೀನಿ. ಆಮೇಲೆ ನೋಡಿದ್ರೆ ರೂಮಲ್ಲಿ ಗುಬ್ರ ಹಾಕೊಂಡು ದಬಾಕೊಂಡವ್ರೆ. ನೀನು ಕೊಡ್ಬೋದು. ನಾನು ಇಷ್ಟೊತ್ತಾದರೂ ಎಲ್ಲೋದ್ರು ಅಂತ ನೋಡ್ತಾ ಇದ್ದರೆ ರೂಮಲ್ಲಿದ್ದರು. ಆಮೇಲೆ ಎಬ್ಬರಿಸಿ 2 ಗಂಟೆಗೆ ಎಬ್ಬರಿಸಿ ಯಾವಾಗ ಸ್ಟಾರ್ಟ್ ಮಾಡಿದ್ದು ಕೆಲಸ. ಕೆಳಗಡೆ ತೊಳೆದು ಇಲ್ಲಿ ಮನೆ ಕ್ಲೀನ್ ಮಾಡಿ, ಅಮ್ಮ ಸ್ನಾನ ಮಾಡಿ, ನಾನು ಸ್ನಾನ ಮಾಡಿ, ಸೀರೆನ ರೆಡಿ ಮಾಡಿ ಆಗೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಸೊ ಇಷ್ಟೇ ಇವಾಗಿನ ಅಪ್ಡೇಟ್. ನೋಡೋಣ. ನಾನು ನಿದ್ದೆ ಮಲ್ಕೊಂಡು ಆಮೇಲೆ ಇದ್ದು ತಿಂಡಿಗಳು ಮಾಡಬೇಕಂತೆ. ತೊಟ್ಲದೇ ನೋಡಿ ಯಾರಿಗೋ ತೊಟ್ಬಿಟ್ಟೆ ಅದಕ್ಕೆ ತೊಟ್ಲು ಇನ್ನೂ ಮಾಡ್ತಾನೆ. ಹೇಳಿಲ್ವ ನಮ್ಮಮ್ಮಂಗೆ ಇಡೀ ದಿನ ಕೊಟ್ಟರು ಪೂಜೆ ಮಾಡ್ತಾನೇ ಇರ್ತಾರೆ. ಸೊ ಅದಕ್ಕೆ ನಾವು ಒಂದು ತಂಟೆಗೆ ಹೋಗಲ್ಲ, ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ. ಸೊ ಲಾಸ್ಟ್ ಇಯರು ನಾವು ಇಲ್ಲಿ ಕೂರಿಸಿದ್ದು ನೋಡಿ. ಇಲ್ಲಿ ಡಬಲ್ ಟೇಪ್ ಗಮ್ಮೆಲ್ಲ ಇದೆ. ಅಡುಗೆ ಮನೆ ನೋಡಿಬಿಡಿ, ಇಲ್ಲಿ ಡಬಲ್ ಟೇಪ್ ಗಮ್ ಇದೆಯಲ್ಲ, ಇಲ್ಲಿ ಕೂರಿಸಿದ್ದು. ಈ ಇಯರು ಇಬ್ಬರು ಬಾಯಲ್ಲಿ ಆ ಕಡೆ ಕೂರಿಸಿ ಅಂತ ಬಂತು. ಸೊ ಮಮ್ಮಿ ವೈ ನಾಟ್ ಟ್ರೈ ಅಂತ ಹೇಳಿ ಅಲ್ಲಿ ಕೂರಿಸಿದ್ದಾರೆ. ಬಟ್ ನೈಸ್, ಇದು ಚೆನ್ನಾಗಿದೆ. ಐ ಥಿಂಕ್ ಸೂಪರ್. ಅಷ್ಟೇ. 3.5 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ ಆಗಲೇ. ತೀರ್ಥ ಪ್ರಸಾದ. ಹೊಟ್ಟೆ ಹಸಿತೈತೆ ಮಮ್ಮಿ. ನಿದ್ದೆ ಹೊಟ್ಟೆ ಎರಡು ಹಸಿತೈತೆ. ಊಟ ಎಷ್ಟು ಗಂಟೆಗೆ ಮಾಡಿರೋದು ಗೈಸ್? ನಾವು 8 ಗಂಟೆಗೆ ಅಡುಗೆ ಮಾಡಿದ್ದು, ತಿಂದಿದ್ದು 12 ಗಂಟೆಗೆ ರಾತ್ರಿ, ಮಧ್ಯರಾತ್ರಿ ದೇವ್ಗಳು ತಿನ್ನೋ ಟೈಮಲ್ಲಿ. ಏನು ಮಾಡ್ತೀವಿ? ಹಬ್ಬ ಟೈಮು ಒಂದೇ ಇರುತ್ತೆ, ಎಲ್ಲ ಟೈಮು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹೊಟ್ಟೆ ಹಸಿಯೋ ಪ್ರಾಬ್ಲಮ್ ಅಲ್ಲ, ನನ್ನ ನಿದ್ದೆ ಪ್ರಾಬ್ಲಮ್ಮು. ನಿದ್ದೆ ನನಗೆ 2 ಅವರ್ ಮಲಗಿಬಿಟ್ಟಿತ್ತು. 2 ಅವರ್ ನನಗೆ ಯಾವಾಗ ಮಲಗಿ ಲಕ್ಷ್ಮಿ ಸೂಪರ್ ನಿಂತ್ಕೊಬಿಟ್ಟೈತೆ ಅಷ್ಟೇ, ಜಾಸ್ತಿ ನಿಂತ್ಕೊಂಡಿಲ್ಲ. ಅದು ಲಾಸ್ಟ್ ಇಯರ್ ಅಲ್ಲ, ಅದರ ಲಾಸ್ಟ್ ಇಯರು. ಎಷ್ಟು ಇಯರ್ಸಿಂದ ಕೂರಿಸ್ತಿದ್ಯಾ ಮಮ್ಮಿ? 5 ವರ್ಷ ಆಯಿತು. 5 ವರ್ಷನಾ? 5 ವರ್ಷದಿಂದ ಕೂರಿಸ್ತೈತೆ. ನಾನು ಈ ವರ್ಷ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಂಕಿಪಟ್ಟಣನ. ಸೊ ಅಷ್ಟೇ ಇವಾಗಿನ ಅಪ್ಡೇಟ್. ಮುಂದಿನ ಅಪ್ಡೇಟ್ ತಿಂಡಿ ಮಾಡುವಾಗ ಇಲ್ಲ ಕಾಫಿ ಕುಡಿಯುವಾಗ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಮ್ಮಪ್ಪ ಎದ್ದೇ ಇಲ್ಲ. ನಮ್ಮಪ್ಪ ನಮ್ಮಣ್ಣ ಸೋಂಬೇರಿಸಿದ್ಗಳು. ಮಲ್ಕೊಂಡು 6 ಗಂಟೆಗೆ ಇದ್ದವರು. ನನ್ನ ಮಗ ಸ್ನಾನ ಮಾಡ್ತಾನೆ. 6 ಎಷ್ಟು ಗಂಟೆಗೆ ಎದ್ದ? ಹಾಂ 6 ಗಂಟೆಗೆ ಎದ್ದಿರ. ನಾನೇ ಎಬ್ಬರಿಸಿದ್ದೀನಿ. ನನ್ನನ್ನು ಯಾಕೆ 2 ಗಂಟೆ ನನ್ನನ್ನು 2 ಗಂಟೆಗೆ ಯಾಕೆ ಎಬ್ಬರಿಸಿದೆ ಅಂತ ಕೇಳ್ತಾ ಇದ್ದೀನಿ ನಾನು. ನಾನೇ ನಮ್ಮಮ್ಮಂಗೆ ಎಬ್ಬರಿಸಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಗೈಸ್. ನಾನೇ ನಮ್ಮಮ್ಮಂಗೆ ಎದ್ದೋಳು ಮಮ್ಮಿ ಟೈಮ್ ಆಗೈತೆ ಅಂತ ಎಬ್ಬರಿಸಿದ್ದೆ ನಾನು. ಇಷ್ಟು ದಿನ ನಮ್ಮಮ್ಮ ಒಂದು 3 ಗಂಟೆ 4 ಗಂಟೆಗೆ ಎಬ್ಬರಿಸ್ತಿತ್ತು. ಯಾಕಂದರೆ ಅಲಾರಾಮ್ ನನ್ನ ಪಕ್ಕ ಇತ್ತು, ಫೋನು ನನ್ನ ಪಕ್ಕ ಇತ್ತು, ನಮ್ಮಮ್ಮ ರೂಮಲ್ಲಿತ್ತು, ಅದಕ್ಕೆ ಕೇಳಿಸಿಲ್ಲ. ನಾನು ಯಾಕೆ ಹಿಂಗೆ ಬಡ್ಕೊತಾದಿದ್ದು ಅಂದ್ಕೊಂಡು ಫುಲ್ ಸೈಕ್ ಆಗೋಳೆ. ನಿದ್ದೆ ಮಾಡೋ ಟೈಮಲ್ಲಿ ನನಗೆ ಡಿಸ್ಟರ್ಬ್ ಆಗಿದೆ. ನನಗೆ ದೀಪ ಹೊಸ ಬೆಳ್ಳಿ ದೀಪ, ಬೆಳ್ಳಿದು ಹೊಸ ದೀಪ ಬೆಳ್ಳಿದು ಈ ವರ್ಷ ತೊಗೊಂಡಿರೋದು. ಹಾಂ ಲಾಸ್ಟ್ ಇಯರ್ ಎಲ್ಲ ರೆಡಿಮೆಂಟಾ? ರೆಡಿಮೆಂಟ್ ಆಗ್ತಿದ್ದು. ಸೊ ಈ ಇಯರು ನಮ್ಮ ಲಕ್ಷ್ಮಿ ಆಶೀರ್ವಾದದಿಂದ ನಾವು ಬೆಳ್ಳಿದು ಹಾಕಿದ್ದೀವಿ. ಸೊ ನೆಕ್ಸ್ಟ್ ಇಯರ್ ಇದೇ ಥರ ಆಶೀರ್ವಾದ ಮಾಡ್ಬಿಡು ಲಕ್ಷ್ಮಿ, ಚಿನ್ನದ ಹಾಕ್ಬಿಡ್ತೀವಿ. ಸೊ ಇಷ್ಟೇ ಬನ್ನಿ, ಇಷ್ಟೇ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ಇಷ್ಟೇ ಅಂತ ಮಾತಾಡ್ತಾನೆ ಇದ್ದೀನಿ. ಸೊ ಸ್ಟೇ ಟ್ಯೂನ್. ಬಾಯ್. ಏನಿದು? ಏನಕ್ಕೆ ಕಟ್ತಾರೆ? ಒಳ್ಳೇದಾಗಲಿ ಎಲ್ಲ ಹಾಂ ಎಲ್ಲ ಒಳ್ಳೇದಾಗಲಿ ಅಂತ ತಿರ್ಗಿಸ್ಕೊಯ್. ಭಾಳ ದಿನ ಕೊಡ್ತಾ
ಸಿಗಿಸ್ಲ ಸ್ವಲ್ಪ ಕೋರ್ಬಲು ಬಾಳೆಗೊನೆ ಮನೆ ಸಿಗಿಸಿರೋದು ಯಾರು ಹೇಳು? ಇದಿರೋದೇ ಇಲ್ಲ, ಇನ್ನೊಂದು ಅರ್ಧ ಗಂಟೆ ಎಲ್ಲ ಉದ್ರೋಗ್ಬಿಡ್ತದೆ, ದಾರ ಮಾತ್ರ ಇರ್ತದೆ. ಸೊ ನಾನು ನಮ್ಮ ಮಮ್ಮಿ ಕೈ ಕಟ್ಬೇಕು. ತಗೋ ನೀನು ವಿಡಿಯೋ ಮಾಡು. ರೆಡಿ ಮಾಡಿ ಇಡಬೇಕಿತ್ತು ಫಸ್ಟ್. ಕೇಳಿ ವಿಡಿಯೋ ಕಾಲ್ ಮಾಡ್ತಾರಲ್ಲ ಏನು ಗೊತ್ತಾ? ಇದು ನಮ್ಮಮ್ಮ ವರ್ಷ ವರ್ಷ ಕಟ್ತಾರೆ. ಅದೇನು ಕಟ್ತಾರೆ ಅಂತ ನಂಗೆ ಇವಾಗಲೂ ಗೊತ್ತಿಲ್ಲ. ಇದು ಒಳ್ಳೇದಮ್ಮ ಕಟ್ಟಬೇಕು. ಒಳ್ಳೇದಾಗಲಿ ಅಂತ, ನಮಗೆ ಒಳ್ಳೇದಾಗಲಿ ಅಂತನಾ ಏನೋ. ಸೊ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಕಂಪಲ್ಸರಿ ಆಗಿರುತ್ತೆ ಹೂವಿಗೆ ದಾರ ಕಟ್ಕೊಳ್ಳೋದು. ಅದು ಒಳ್ಳೇದಾಗಲಿ ಅಂತ ಹೇಳಿ ಕಟ್ಕೋತಾರಂತೆ, ಮಮ್ಮಿ ಹೇಳಿದ್ದು ನನಗೆ. ಸೊ ನಾನು ಮಮ್ಮಿ ಕಟ್ಕೊಂಡು, ಸೊ ಅಣ್ಣಂಗೂ ಕಟ್ಟೋಣ ಅಂಥೇಳಿ ಅಮ್ಮ ಕಟ್ತಾಯಿದ್ರು. ನಾನು ವಾಯ್ಸ್ ಕೊಡ್ತಾಯಿರೋ ರೀಸನ್ ಬಂದು ನನ್ನ ತಂಗಿದಿರು ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾಯಿದ್ರು, ವಾಯ್ಸ್ ಏನೂ ಕೇಳಿಸಿಲ್ಲ. ಸೊ ಅದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ. ಹೌದೌದು. ಎಲ್ಲಿ ಲಕ್ಷ್ಮೀ ತೋರಿಸೇವಿನೋ? ಫುಲ್ ಬ್ಲರ್. ಸಾಕು ಸಾಕು. ಹೇಳು ಮಮ್ಮಿ. ಕಳ್ಳಿ ಎಂತ ಮಾಡ್ತಿದ್ದೀರಾ? ಹೂವು ಕಟ್ತಾ ಇದ್ದಾರೆ. ನಂಗೆ ಹೊಟ್ಟೆ ಹಸಿತಾ ಇದೆ. ನಮ್ಮಣ್ಣ ನಾಷ್ಟ ತೊಗೊಬರಕ್ಕೆ ಹೋಗೋನೆ, ನಿದ್ದೆ ಬರ್ತೈತೆ. ಯಾರಿಗೆ ಹೇಳುವ ನಮ್ಮ ಕಷ್ಟ ಗೈಸ್. ನೋಡಿ ಗೊತ್ತಾ, ಹಿಂದೆ ಡೆಕೋರೇಟ್ ಮಾಡಿದ್ದು ಬಿದ್ದೋಯ್ತು. ಬೇಜಾರಾಯ್ತೈತೆ ಗೊತ್ತಾ.